GB ಇಲೆಕ್ಷನ್ ಮುಂದೂಡಿಕೆ ಮಾಡುವಂಥ ಹುನ್ನಾರ ಸರ್ಕಾರದಲ್ಲಿದೆ. ಸುಪ್ರೀಂ ಕೋರ್ಟು 2 ಬಾರಿ ಕೊನೆಯ ಡೇಟನ್ನು ಹೇಳಿದ ಮೇಲೆ ಕೂಡ ಮತ್ತೊಂದು ಅರ್ಜಿ ಹಾಕಿದ್ದಾರೆ. SIR ಇರೋದ್ರಿಂದ ಮುಂದೆ ಹಾಕಿ ಅಂತ. ಮೊದಲು ಭಾಳ ಉತ್ಸಾಹದಲ್ಲಿ GB ಎಲೆಕ್ಷನ್ ಮಾಡ್ತೀವಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಆದರೆ ಒಳಗಡೆ ಅವ್ರಿಗೆ ಆಂತರಿಕವಾಗಿ ಗೊತ್ತಿದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೆಂಗಳೂರಿನ ದುಸ್ಥಿತಿ ಇಡೀ ಶಾಪ ಆಗ್ತಾಯಿದ್ದಾರೆ. ಆದ್ದರಿಂದ ಅದನ್ನು ಎದುರಿಸೋದಕ್ಕೆ ಇವತ್ತು ರಾಜಕೀಯವಾಗಿಯೂ ಇಲ್ಲ, ನೈತಿಕವಾಗಿಯೂ ಆ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಅದೆಲ್ಲ ಸುಮ್ಮನೆ ಕಾಗದದಲ್ಲಿ ಅಮೌಂಟ್ 2,000 ಕೋಟಿ ಕೊಟ್ಟಿದ್ದೀವಿ ರಸ್ತೆಗೆ ಅಂತ, ಅದು ಯಾವುದೂ ಕೂಡ ನಿಜವಾಗ್ಲೂ ಬಿಡುಗಡೆ ಆಗಲ್ಲ. ಮತ್ತು ಯಾವ ಕಾಂಟ್ರಾಕ್ಟರ್ ಕೂಡ ಈಗ ಮುಂದೆ ಬರ್ತಾಯಿಲ್ಲ, ಹಿಂದೆ ಮಾಡಿದ ಕೆಲಸಕ್ಕೆ ಬಿಲ್ ಕೊಟ್ಟಿಲ್ಲ. ಹೀಗಾಗಿ ಭಾಳ ಕಷ್ಟದಲ್ಲಿ BBMP ಇದೆ. ಮತ್ತು ದುಡ್ಡು ಇಲ್ಲದ ಕಾರಣದಿಂದ ಈಗಾಗಲೇ 30 ವರ್ಷ 40 ವರ್ಷದ ಮನೆಗೇ ಮತ್ತೆ ಹಣವನ್ನು ವಸೂಲು ಮಾಡಿ A ಖಾತಾ B ಖಾತಾ ಅಂತಂದು ಮಾಡ್ತಾಯಿದ್ದಾರೆ. ಅದು ಏನು ಡೆವಲಪ್ಮೆಂಟ್ಗಿಂತ ಏನು ಮಾಡೋದಿಲ್ಲ, ಬರೀ ಖಾತಾ ಬದಲಾವಣೆ ಮಾಡಿ ಲಕ್ಷಗಟ್ಟಲೆ ಹಣ ಇವತ್ತು ಸಾರ್ವಜನಿಕರಿಂದ ಪಡಿತಾರೆ. RSSನ ವಿರೋಧಿಗಳಂತ ಗೊತ್ತೇ ಇದೆ, ಆದ್ದರಿಂದ ಅವರಿಂದ ನಾವೇನು ಅಪೇಕ್ಷೆ ಮಾಡಲ್ಲ. ಆದರೆ RSSಸು ಹಿಂದೂ ಇತ್ತು, ಇವತ್ತು ಇದೆ, ನಾಳೆ ಇರ್ತದೆ. ಹಿಂದೂ ಕಾರ್ಯಕ್ರಮ ಮಾಡ್ತಿದ್ರು, ಇವತ್ತು ಮಾಡ್ತಾರೆ, ನಾಳೆನೂ ಇರ್ತಾರೆ. ಆದ್ದರಿಂದ RSS ಮುಂದೆ ಈ ಥರ ಭಾಳಷ್ಟು ಹೇಳಿಕೆಗಳು, ಭಾಳಷ್ಟು ವಿರೋಧಗಳನ್ನು ಎದುರಿಸೇ RSSಸು ಗಟ್ಟಿಯಾಗಿ ನಿಂತಿದೆ. ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ, RSSಸು ಯಾರ್ಯಾರು ವಿರೋಧ ಮಾಡಿದ್ದಾರೆ ಅಷ್ಟು ಪ್ರಬಲವಾಗಿ RSS ಬೆಳೆದು ನಿಂತಿದೆ. ಇಂದಿರಾ ಗಾಂಧಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಈ ಸಭೆ ಆದಮೇಲೆ ಗೌರಿ ಲಂಕೇಶ್ ಅವ್ರದ್ದು MM ಕಲಬುರ್ಗಿ ಅವ್ರ ಹತ್ಯೆ ಆಗಿದೆ, ಆ ರೀತಿ ಇಲ್ಲಿ ಏನಾದರೂ ಆಗ್ಬೋದು ಅಂತ ಈ ರೀತಿ ಯಾವ ಸಭೆಯಿಂದ ಆಗಿದೆ ಅಂತ ಹೇಳ್ತಾರೆ ಅವರು? RSS ಸಭೆ. ಅರೆ ಅವ್ರದ್ದೇ ಸರ್ಕಾರ ಇತ್ತಲ್ರಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆದಮೇಲೆ ಕಂಡು ಹಿಡಿಯೋಕ್ಕಾಗಲಿಲ್ಲ ಇವ್ರಿಗೆ. ಇವರು ಸೆಕ್ಯುಲರ್ ಗೌರ್ಮೆಂಟ್ ಅಂತಾರೆ. ಸೆಕ್ಯುಲರ್ ಗೌರ್ಮೆಂಟಲ್ಲಿ ಕೊಲೆ ಆದರೆ ಇವತ್ತುವರೆಗೂ ಯಾರು ಅಪರಾಧಿಗಳನ್ನು ಕಂಡು ಹಿಡಿಯೋಕ್ಕಾಗಿಲ್ಲ ಇವ್ರಿಗೆ. ಇವರೇನು ಸೆಕ್ಯುಲರನ್ನು ರಕ್ಷಣೆ ಮಾಡ್ತಾರೆ? ಇದೆಲ್ಲ ಸೆಕ್ಯುಲರ್ ಅನ್ನೋದು ಕೂಡ ಸುಳ್ಳು. ಆ ಸೆಕ್ಯುಲರಿಸಮ್ ಯೂಸ್ ಮಾಡಿ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಅಷ್ಟೇ, ಯಾವುದರಲ್ಲೂ ಪ್ರಾಮಾಣಿಕತೆ ಇಲ್ಲ ಅವರು. ಈಗಾಗಲೇ ನಮ್ಮ ಪಕ್ಷದಲ್ಲಿ ಈಗಾಗಲೇ ಎಲ್ಲ ಸೀನಿಯರ್ಸ್ ಎಲ್ಲ ಈಗ ಜಿಲ್ಲಾವಾರು ಮೀಟಿಂಗ್ಗಳನ್ನು ತೊಗೊಳ್ತಾ ಇದ್ದಾರೆ. ಉದಾಹರಣೆಗೆ ನಾವು ಪ್ರಹ್ಲಾದ್ ಜೋಶಿಯವರು ಹಾವೇರಿ, ಧಾರವಾಡ ಮತ್ತು ಗದಗ ನಾಳೆ ನಾವು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ನಮ್ಮ ನಾಯಕರು ಹೋಗಿ ಬರದ ಪರಿಸ್ಥಿತಿ ಮತ್ತು SIR ಪರಿಸ್ಥಿತಿ ಎರಡೂ ಜಂಟಿಯಾಗಿ ಸಮೀಕ್ಷೆ ಮಾಡ್ತಾರೆ. ಬಿಜೆಪಿ ನಾಯಕತ್ವ ಕೊರತೆ ಕಾಣ್ತಾ ಇದೆ ಸರ್, ಯಾಕಂದ್ರೆ ಬೂತ್ ಮಟ್ಟದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನು ಬಲಪಡಿಸಿ ಬಿಜೆಪಿಯಲ್ಲಿ ಎಲ್ಲ ಹಂತದಲ್ಲೂ ನಾಯಕತ್ವ ಇದೆ. ಯಾಕಂದರೆ ಒಂದು ಸಂಘಟಿತವಾಗಿರುವಂಥ ಪಕ್ಷ, ಅದು ಒಂದು ದಿವಸ ಅಲ್ಲ, ನಿರಂತರವಾಗಿ 12 ತಿಂಗಳು 24/7 ಸಂಘಟನೆಯನ್ನು ಮಾಡಿರುವಂಥ ನಾಯಕತ್ವ ಬೇಕಾದಷ್ಟಿದೆ. ಸಮಯ ಬಂದಾಗ ಗೊತ್ತಾಗ. ಸಾಮಾಜಿಕ ಜಾಲತಾಣ ತಮ್ಮ ಕಾರ್ಯಕರ್ತರು ಸರ್ ಕಾಂಗ್ರೆಸ್ ಎದುರಿಸೋಕ್ಕಾಗ್ತಾ ಇಲ್ಲ ಅಂತೇಳಿ ಸರ್, ಅದೆಲ್ಲ ಕಾಂಗ್ರೆಸ್ಸಿನ ಹುನ್ನಾರ, ಅವೆಲ್ಲ ಏನು ನಡೆಯೋದಿಲ್ಲ. ಬರುವಂಥ ದಿನಗಳಲ್ಲಿ ವಿ ಆರ್ ವೆರಿ ಸ್ಟ್ರಾಂಗ್ ಆನ್ ದ ಗ್ರೌಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.